ಕರ್ನಾಟಕದ ಈ ಅಧಿಕಾರ ಯುದ್ಧ ಆಯಿತು. ಈಗ ನಾವು ನೋಡ್ತಾ ಇದ್ದೀವಿ, ನೋಡಲಿರುವ ಸುದ್ದಿ ಅದು ಕೂಡ ಯುದ್ಧಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಯಾವ ಯುದ್ಧ? ಇರಾನ್ ವಿರುದ್ಧ ಮತ್ತೊಮ್ಮೆ ಯುದ್ಧ ಫಿಕ್ಸ್. ಘೋರ ಯುದ್ಧ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ. ಇರಾನ್ ವಿರುದ್ಧ ಮತ್ತೊಮ್ಮೆ ಯುದ್ಧ ಫಿಕ್ಸ್. ಟ್ರಂಪ್ ಅಧ್ಯಕ್ಷತೆಯ ಅಮೆರಿಕಾದಿಂದ ಭರ್ಜರಿ ತಯಾರಿ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದಿಸ್ ಇಸ್ ವಾರ್ ಬ್ರೇಕಿಂಗ್ ನ್ಯೂಸ್. ಅಮೆರಿಕದ ಮದ್ದುಗುಂಡುಗಳು ಇಸ್ರೇಲ್ ರಾಜಧಾನಿ ತಲುಪಿದ್ದಾವೆ. ಜರ್ಮನಿ ಸ್ಥಾವರದಿಂದ 16 ಕಾರ್ಗೋ ವಿಮಾನಗಳಲ್ಲಿ ಶಿಫ್ಟ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಇರಾನ್ ಮೇಲೆ ಅಮೆರಿಕ ರಣದಾಳಿ ನಡೆಸಬಹುದು ಅನ್ನೋದು ಸದ್ಯದ ಸುದ್ದಿ. ಇರಾನ್ಗೆ ಕೊಟ್ಟ ಟೈಮ್ ಮುಗಿತಾ ಇದೆ ಅಂತ ಟ್ರಂಪ್ ವಾರ್ನ್ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಶಾಂತಿ ಒಪ್ಪಂದಕ್ಕೆ ಮುಂದಾಗಲೇಬೇಕು ಅನ್ನೋದು ಟ್ರಂಪ್ ಎಚ್ಚರಿಕೆ. ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿ ಮಾಡಿದರೆ ಜಗತ್ತಿಗೆ ಕಷ್ಟ ಸಂಕಷ್ಟ. ಈಗಾಗಲೇ ಟ್ರಂಪ್ ಹುಚ್ಚಾಟದಿಂದ ಜಗತ್ತಿನಲ್ಲಿ ಆರ್ಥಿಕ ಹಿಂಜರಿತ ಕೂಡ ಉಂಟಾಗಿದೆ. ಇರಾನ್ ವಿರುದ್ಧ ಮತ್ತೊಮ್ಮೆ ಯುದ್ಧ ಖಚಿತವಾದರೆ ಜಗತ್ತಿಗೆ ಮತ್ತೆ ಆತಂಕ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ದಿಸ್ ಇಸ್ ವಾರ್ ಬ್ರೇಕಿಂಗ್ ನ್ಯೂಸ್. ಟ್ರಂಪ್ ಅಧ್ಯಕ್ಷತೆಯ ಇವರ ಒಂದು ನಿರ್ಧಾರ ಏನಾಗುತ್ತೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧ ಆಗ್ಬೋದು. ಟ್ರಂಪ್ ಅಧ್ಯಕ್ಷತೆಯ ಅಮೆರಿಕಾದಿಂದ ಭರ್ಜರಿ ತಯಾರಿ. ಇಸ್ರೇಲ್ ರಾಜಧಾನಿಯನ್ನು ತಲುಪಿದೆ ಅಮೆರಿಕದ ಮದ್ದುಗುಂಡುಗಳು. ಈಗಾಗಲೇ 16 ಕಾರ್ಗೋ ವಿಮಾನಗಳಲ್ಲಿ ಮದ್ದುಗುಂಡುಗಳನ್ನು ಶಿಫ್ಟ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ. ಈಗಲೇ ಯುದ್ಧದ ಪ್ರಭಾವವನ್ನು ನಾವು ಗಮನಿಸ್ತಾ ಇದ್ದೀವಿ, ಅದರ ಪರಿಣಾಮಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ನಮ್ಮ ದೇಶಕ್ಕೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಲ್ವೇ. ಈಗ ಅಗತ್ಯ ಸೇವೆಗಳ ಮೇಲೆ ಯಾವ ರೀತಿ ಇದರ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಒಂದು ಕಡೆ ಯುದ್ಧ ನಡೆಯೋ ಜಾಗದಲ್ಲಿ ಜೀವ ಭಯ, ಅದರ ಜೊತೆಗೆ ಜೀವನ ನಡೆಸುವಂಥ ಭಯ. ಜೀವ ಉಳಿಸ್ಕೊಳ್ಳೋದು ಒಂದು ಮತ್ತು ಜೀವನ ನಡೆಸೋದು ಮತ್ತೊಂದು. ಜೀವನೂ ಉಳಿಸ್ಕೋಬೇಕು, ಜೀವನನೂ ನಡೆಸಬೇಕಾಗಿದೆ. ಅಂಥ ಒಂದು ಸಂದರ್ಭ ಅಲ್ಲಿದೆ. ಈಗ ಅದರ ಪರಿಣಾಮ, ಯಾಕಂತ ಹೇಳಿದ್ರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಾಗ, ಅವಲಂಬಿತರಾಗಿರುವಾಗ ಎಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳಾಗಿರ್ಬೋದು ಯಾವ ರೀತಿ ದಡ ಮುಟ್ತಾ ಇದೆ ಅಥವಾ ಯಾವ ರೀತಿ ನೆಲ ಕಚ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ವರ್ಲ್ಡ್ ಎಕಾನಮಿ, ಗ್ಲೋಬಲ್ ಎಕಾನಮಿ ಮೇಲೆ ಇದು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಉಂಟು ಮಾಡ್ತಾ ಇದೆ ಒಂದು ಯುದ್ಧ ಅನ್ನೋದು. ಅಥವಾ ನಮ್ಮ ಬೇಡಿಕೆಗಳನ್ನು ಅವ್ರು ಈಡೇರಿಸ್ತಾ ಇಲ್ಲ, ನಾವು ಅಂದುಕೊಂಡ ಹಾಗೆ ಅವ್ರು ಬರ್ತಾ ಇಲ್ಲ, ನಾವು ಕೊಟ್ಟಂಥ ಗಡುವು ಮುಗಿದಿದೆ, ಇನ್ನೂ ಯಾಕ್ರಿ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮ್ಮ ಮನವಿಗೆ ಯಾಕೆ ಪುರಸ್ಕರಿಸ್ತಾ ಇಲ್ಲ ಅನ್ನೋದು ಸದ್ಯದ ವಿಚಾರ. ಇದು ಯುದ್ಧದ ವಿಚಾರ. ಹೀಗಾಗಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಆದರೂ ಆಗಬಹುದು. ಯಾಕಂತ ಹೇಳಿದರೆ ಯುದ್ಧ ಆಗಬಾರ್ದು ಅಂತಲೇ ನಾವು ಅಂದ್ಕೊಳ್ಳೋದು. ಆದರೆ ಈ ಯುದ್ಧ ಮತ್ತು ಬೇರೆ ಹೊಸ ರೂಪವನ್ನು ಪಡೆಯುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅನ್ನೋದು ಸದ್ಯದ ವಾಸ್ತವ ಸಂಗತಿ. ದಟ್ಸ್ ಆಲ್ ಫಾರ್ ನಾವ್. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.